ಲೇಡೀಸ್ ಅಂಡ್ ಜೆಂಟಲ್ಮನ್, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಅಲ್ಲಿ ಬ್ರೋಕರ್ಗಳದ್ದೇ ಹಾವಳಿ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಬಿಡಿಎ ಆಸ್ತಿ ಮೇಲೆ ಕಣ್ಣಿಟ್ಟಿದ್ದಂಥ ಖತರ್ನಾಕ್ ಕಿಂಗ್ ಪಿನ್ ಒಬ್ಬನ್ನ ಬಿಡಿಎ ಜಾಗೃತ ದಳ ಈಗ ಜೈಲಿಗಟ್ಟಿದೆ. ಬಿಡಿಎ ನೌಕರ ಅಂತ ನಂಬಿಸಿ ಬರೋಬ್ಬರಿ 10ಕ್ಕೂ ಹೆಚ್ಚು ಸೈಟ್ಗಳನ್ನ ಗುಳುಂ ಮಾಡಿದ್ದ ಈ ಬ್ರೋಕರ್ ಕಥೆ ಕೇಳಿದ್ರೆ ನೀವು ಕೂಡ ದಂಗಾಗ್ತೀರಾ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ಜೈಲು ಸೇರಿದ ಆ ಬ್ರೋಕರ್ ಯಾರು ಗೊತ್ತಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ರಾಜಧಾನಿ ಬೆಂಗಳೂರಿನಲ್ಲಿ ಬಿಡಿಎ ಭೂ ಕಬಳಿಕೆ ಅಕ್ರಮಗಳು ದಿನದಿಂದ ದಿನಕ್ಕೆ ಮಿತಿ ಮೀರ್ತಿವೆ. ಇದಕ್ಕೆ ತಾಜಾ ಉದಾಹರಣೆ ಈ ನಾಗರಾಜ್. ಈತ ಬಿಡಿಎನಲ್ಲಿ ಬ್ರೋಕರ್ ಆಗಿದ್ದ. ತಾನು ಬಿಡಿಎ ಗ್ರೂಪ್ ಡಿ ನೌಕರನಂತೆ. ಬಿಡಿಎ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ನಿರ್ಮಿಸಿದ್ದ ಬಡಾವಣೆಯಲ್ಲಿ ಸೈಟ್ ಪಡೆಯಲು ಈತ ಸಜ್ಜುಗೊಳಿಸಿದ್ದು ಪಕ್ಕಾ ಸ್ಕೆಚ್ ಹಾಕಿದ್ದ. ತಾನು ಬಿಡಿಎ ನೌಕರ ಎಂದು ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿದ ನಾಗರಾಜ್ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ 10ಕ್ಕೂ ಹೆಚ್ಚು ಸೈಟ್ ಅನ್ನ ತನ್ನ ಹೆಸರಿಗೆ ಮಾಡಿಕೊಂಡಿದ್ದ. ಈತ ಲಕ್ಷ್ಮೀನಾರಾಯಣ್ ಎಂಬ ಇನ್ನೊಬ್ಬ ಕಿಲಾಡಿ ನಕಲಿ ದಾಖಲೆ ಸೃಷ್ಟಿಸಿ ಬರೋಬ್ಬರಿ 160 ಕೋಟಿ ಮೌಲ್ಯದ ಬಿಡಿಎ ಜಾಗವನ್ನು ಮಾರಾಟ ಮಾಡಲು ಯತ್ನಿಸಿದ್ದಾನೆ. ಈ ಇಬ್ಬರ ಹಿಂದಿರೋದು ಸಣ್ಣ ಜಾಲವಲ್ಲ. ಇವರಿಗೆ ಬಿಡಿಎ ಒಳಗಿನ ಕೆಲವು ಅಧಿಕಾರಿಗಳೇ ಸಾಥ್ ನೀಡಿರೋ ಅನುಮಾನ ಕೂಡ ದಟ್ಟವಾಗಿದೆ. ಈ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಂತಹ ಬಿಡಿಎ ತನಿಖೆಯನ್ನ ನಡೆಸಿ ಲಕ್ಷ್ಮೀನಾರಾಯಣ್ ಮೇಲೆ ದೂರು ನೀಡಿದ್ರು. ಅತ್ತ ಪ್ರಕರಣ ದಾಖಲಾಗುತ್ತಿದ್ದಂತೆ ಇತ್ತ ಲಕ್ಷ್ಮೀನಾರಾಯಣ್ ಎಸ್ಕೇಪ್ ಆಗಿದ್ದಾನೆ. ಅಲ್ಲದೆ ಪೊಲೀಸ್ ತನಿಖೆ ವೇಳೆ ಈತ ಇದೇ ರೀತಿ 100 ಕೋಟಿ ರೂಪಾಯಿ ಬಿಡಿಎ ಜಾಗ ಕಬಳಿಸಿರುವುದು ಪತ್ತೆಯಾಗಿದೆ. ಸದ್ಯ ತಲೆಬರೆಸಿಕೊಂಡಿರುವಂತಹ ಆರೋಪಿ ಲಕ್ಷ್ಮೀನಾರಾಯಣ್ಗೆ ಶೇಷಾದ್ರಿಪುರಂ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಇವರ ಈ ಭೂ ಕಬಳಿಕೆಗೆ ಬಿಡಿಎನ ಯಾವ ಅಧಿಕಾರಿಗಳು ಸಹಿ ಹಾಕಿದ್ದಾರೆ, ಯಾರ್ಯಾರು ಈ ದಂಧೆಯಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಈಗ ತನಿಖೆಯಿಂದ ಹೊರಬರಬೇಕಿದೆ. ಬಿಡಿಎ ಅಧ್ಯಕ್ಷರು ಆಗಿರುವಂತಹ ಎನ್ಎ ಹ್ಯಾರಿಸ್ ಮತ್ತು ಬೆಂಗಳೂರು ನಗರ ಉಸ್ತುವಾರಿ ಸಚಿವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಯಾಕೆ ಕಣ್ಣು ಮುಚ್ಚಿ ಕೂತಿದ್ದಾರೆ? ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಹಗಲು ದರೋಡೆ ಅಂದ್ರೆ ಇದೇ ಇರಬೇಕು. ಬ್ರೋಕರ್ಗಳೇ ಬಿಡಿಎ ಆಸ್ತಿಯ ಮಾಲೀಕರಾದ್ರೆ ಸಾಮಾನ್ಯ ಜನರ ಕಥೆ ಏನು? ಸದ್ಯ ತನಿಖೆ ಮುಂದುವರೆದಿದ್ದು ಈ ಜಾಲದಲ್ಲಿರುವಂತಹ ಇನ್ನುಳಿದ ತಿಮಿಂಗಿಲಗಳು ಯಾವಾಗ ಬಲೆಗೆ ಬೀಳ್ತಾರೆ ಅಂತ ಕಾದು ನೋಡಬೇಕಿದೆ. ಇದು ಈ ಕ್ಷಣದ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.